ನೋಡ್ರಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಸರ್ ಅವರು ಹಾಗೂ ನಮ್ಮ ಈ ಕ್ಷೇತ್ರದ ಶಾಸಕರು ರಾಜು ಸೇಠ್ ಸರ್ ಅವರು ಹಾಗೂ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಸರ್ದಾರ್ ಸ್ಕೂಲ್ ಗ್ರೌಂಡಲ್ಲಿ ಸರ್ದಾರ್ ಸ್ಕೂಲ್ ಆ ಪ್ರಿಮೈಸಸ್ಸಲ್ಲಿ ಒಂದು ವಿನೂತನವಾಗಿ ಜಿಲ್ಲಾ ಪಂಚಾಯತ್ ಹಾಗೂ ಶಾಸಕರ ಅನುದಾನದಲ್ಲಿ ನಾವು ಒಂದು ಚೆಸ್ ಪಾರ್ಕನ್ನು ಇಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದಕ್ಕೆ ಎಲ್ಲ ಗಣ್ಯರು ಇವತ್ತು ಅದಕ್ಕೆ ಉದ್ಘಾಟನೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಮಕ್ಕಳು ಇಲ್ಲಿ ಈ ನಮ್ಮ ಪ್ರಿಮೈಸಸ್ಸಲ್ಲಿ ಶಾಲಾ ಮಕ್ಕಳಿದ್ದಾರೆ, ಕಾಲೇಜ್ ಮಕ್ಕಳಿದ್ದಾರೆ, ಡಿಗ್ರಿ ಕಾಲೇಜ್ ಮಕ್ಕಳಿದ್ದಾರೆ. ಅವರು ತಮ್ಮ ಅವರ ಕ್ಲಾಸಸ್ ಮುಗಿದ ಮೇಲೆ ನಾನು ನೋಡಿದೆ ಅದು ಬಸ್ ಸ್ಟಾಪಲ್ಲಿ ಅಲ್ಲಿ ವೇಟ್ ಮಾಡ್ತಾ ಇರುವ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಒಂದು ಸುಸಜ್ಜಿತ ಒಂದು ಇಲ್ಲಿ ಸ್ಥಳ ಇರಬೇಕು. ಅವರಿಗೆ ಈ ಮೊಬೈಲ್ ಅಡಿಕ್ಷನ್ ಒಂದು ನಿಟ್ಟಿನಲ್ಲಿ ಹಾಗೂ ಚೆಸ್ಸು ಹಾಗೂ ಕ್ಯಾರಮ್ ಮಾಡುವ ನಿಟ್ಟಿನಲ್ಲಿ ಒಂದು ಅವರಿಗೆ ಪ್ರೋತ್ಸಾಹ ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಚೆಸ್ ಪಾರ್ಕ್ ಇಲ್ಲಿ ಮಾಡಿದ್ದೀವಿ. ಅದಕ್ಕೆ ಉದ್ಘಾಟನೆ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸು, ಚೆಸ್ ಕಾಂಪಿಟೇಷನ್ಸ್ ಕೂಡ ಮಾಡುವ ಒಂದು ನಿರೀಕ್ಷೆ ಇದೆ. ಇದೇ ರೀತಿಯಲ್ಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಕೂಡ ಪಂಚಾಯತ್ಸ್ ಮಟ್ಟದಲ್ಲಿ ಕೂಡ ಯಾವ ಥರ ಮಾಡ್ಬೋದು ಅನ್ನೋದು ಒಂದು ಆ್ಯಕ್ಷನ್ ಪ್ಲ್ಯಾನ್ ನಾವು ಮಾಡ್ತಾಯಿದ್ದೀವಿ. ಸೊ ಇದಕ್ಕೆ ನಾವು ನಮ್ಮ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಥರ ಮಾಡಬೇಕನ್ನೋದು ಕೂಡ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈಗ ಪ್ರೆಸೆಂಟ್ಲಿ ಕೆಪಾಸಿಟಿ ಸಣ್ಣದಿದ್ದ ಕಾರಣ ಈಗ ಸರ್ದಾರ್ ಸ್ಕೂಲ್ ಮಕ್ಕಳಿಗೆ ನಾವು ಅನ್ವಯ ಮಾಡ್ತೀವಿ. ಆದರೆ ಯಾರಾದರೂ ಬೇಡಿಕೆ ಇದ್ದಲ್ಲಿ ಕೂಡ ಆ ಥರ ಮೆಂಬರ್ಶಿಪ್ ಮುಖಾಂತರನೂ ಇಲ್ಲಿ ಬಂದು ಚೆಸ್ ಆಡುವ ನಿಟ್ಟಿನಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸಾರ್ವಜನಿಕರಿಗೆ ಯಾರಾದರೂ ಚೆಸ್ ಈ ಎಕ್ಸ್ಪರ್ಟ್ಸ್ ಇದ್ದರೆ ಅವರಿಗೆ ಕೂಡ ಮೆಂಬರ್ಶಿಪ್ ಮಾಡುವ ನಿಟ್ಟಿನಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೋತೀವಿ.